ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗೆ ಸಂಧಾನಕ್ಕೆ ಮುಂದಾಗಿದ್ದಾರೆ. ಇರಾನ್ ಮಾತುಕತೆಗೆ ರೆಡಿಯಾಗಿದೆ. ಹೀಗಾಗಿ 5 ದಿನಗಳ ಕಾಲ ಕದನಕ್ಕೆ ಬ್ರೇಕ್ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ಅಮೆರಿಕ ಜೊತೆ ಯಾವ ಮಾತುಕತೆನೂ ಆಗಿಲ್ಲ. ಅಮೆರಿಕ ಅಧ್ಯಕ್ಷರು ಜೋಕರ್ ಥರ ಮಾತಾಡ್ತಾರೆ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ಇದಕ್ಕೆ ಕೆರಳಿ ಕೆಂಡವಾಗಿರುವ ಟ್ರಂಪ್ 5 ದಿನ ಆದಮೇಲೆ ದೊಡ್ಡ ದಾಳಿ ನಡೆಸೋ ಎಚ್ಚರಿಕೆ ಕೊಟ್ಟಿದ್ದಾರೆ. ರಕ್ತಸಿಕ್ತ ಕೊಲ್ಲಿ ಯುದ್ಧ ಘೋಷಿಸಿದ್ದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವ ಕದನಕ್ಕೆ ಟ್ರಂಪ್ 5 ದಿನದ ಅಲ್ಪವಿರಾಮ ಹಾಕಿದ್ದಾರೆ. ಇರಾನ್ನಲ್ಲಿರುವ ಯಾವುದೇ ಮೂಲಸೌಕರ್ಯಗಳ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಬೇಡಿ ಅಂತ ಅಮೆರಿಕ ಮಿಲಿಟರಿ ಪಡೆಗೆ ಸಂದೇಶ ಕಳಿಸಿದ್ದಾರೆ. ರಣರಂಗದಲ್ಲಿ ಬಾಂಬ್ಗಳ ಮೂಲಕ ಇರಾನ್ ಕೊಡ್ತಿರೋ ತಿರುಗೇಟಿಗೆ ಹೆದರಿದ್ರೋ ಅಥವಾ ಹಾರ್ಮುಜ್ ಜಲಮಾರ್ಗ ಮುಚ್ಚಿ ಆರ್ಥಿಕ ಹೊಡೆತ ಸೃಷ್ಟಿಸಿದ್ದಕ್ಕೆ ದೊಡ್ಡಣ್ಣ ಬೆದರಿದ್ರೋ ಗೊತ್ತಿಲ್ಲ. ಸದ್ಯಕ್ಕೆ 5 ದಿನ ಎಲ್ಲ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಿಲ್ಲಿಸಿ ಅಂತ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಉತ್ತಮ ಮಾತುಕತೆಗಳು ನಡೆಯುತ್ತಿವೆ. 2 ದಿನಗಳಲ್ಲಿ ಮಧ್ಯಪ್ರಾಚ್ಯದ ಹಗೆತನ ನಿಲ್ಲಿಸುವ ಉತ್ತಮ ಸಂಭಾಷಣೆಗಳು ಮಧ್ಯಪ್ರಾಚ್ಯದಲ್ಲಿ ನಡೆದಿವೆ ಎಂದು ವರದಿ ಮಾಡಲು ಬಯಸುತ್ತೇನೆ. ಆಳ, ವಿವರವಾದ ಮತ್ತು ರಚನಾತ್ಮಕ ಸಂಭಾಷಣೆಗಳು ನಡೆಯುತ್ತಿವೆ. ಹೀಗಾಗಿ 5 ದಿನ ಎಲ್ಲ ಮಿಲಿಟರಿ ದಾಳಿಗಳನ್ನು ಮುಂದೂಡಬೇಕು. ಇರಾನ್ನ ವಿದ್ಯುತ್ ಸ್ಥಾವರಗಳು, ಇಂಧನ ಮೂಲಸೌಕರ್ಯ ವಿರುದ್ಧ ಎಲ್ಲ ಮಿಲಿಟರಿ ದಾಳಿಗಳನ್ನು ಮುಂದೂಡಲು ಸೇನೆಗೆ ಸೂಚಿಸಿದ್ದೇನೆ. ಇದರಿಂದ ನಡೆಯುತ್ತಿರುವ ಸಭೆಗಳು ಮತ್ತು ಚರ್ಚೆಗಳು ಯಶಸ್ಸಾಗಲಿದೆ. ಇದು ಡೊನಾಲ್ಡ್ ಜೆ ಟ್ರಂಪ್ ಸಾಮಾಜಿಕ ಜಾಲತಾಣಗಳ ಮೂಲಕ ಕಳಿಸಿರೋ ಮೆಸೇಜ್. ಟ್ರಂಪ್ ಸಂದೇಶ ಬರ್ತಿದ್ದಂತೆ ಇರಾನ್ ಮೇಲಿನ ದಾಳಿಯನ್ನ ಅಮೆರಿಕ ಸೇನಾಪಡೆಗಳು ತಗ್ಗಿಸಿವೆ. ಆದರೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಿಲ್ಲ. ಹೀಗಾಗಿ ಇರಾನ್ ಸೀದಾ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಮತ್ತೆ ಲೇವಡಿ ಮಾಡಿದೆ. ಅಮೆರಿಕ ಜೊತೆ ಯಾವುದೇ ನೇರ ಪರೋಕ್ಷ ಮಾತುಕತೆ ನಡೆದಿಲ್ಲ. ಅಮೆರಿಕ ಅಧ್ಯಕ್ಷ ಒಬ್ಬ ವಿದೂಷಕ, ಜೋಕರ್ ಇದ್ದಂತೆ. ಇರಾನ್ ಪ್ರತಿಕ್ರಿಯೆ ಟ್ರಂಪ್ಗೆ ಭಯ ಹುಟ್ಟಿಸಿದೆ ಅಷ್ಟೇ. ಹಾಗಾಗಿ ಟ್ರಂಪ್ ಹಿಂದೆ ಸರಿದಿದ್ದಾರೆ ಹೊರತು ನಾವಲ್ಲ. ಯುದ್ಧ ಶುರು ಮಾಡಿದವರೇ ಈಗ ಹಿಂದೆ ಸರಿಯಬೇಕು. ಇಲ್ಲದಿದ್ರೆ 1 ಬಾಂಬ್ ಹಾಕಿದ್ರೆ 10 ಬಾಂಬ್ಗಳು ಸಿಡಿಸ್ತೀವಿ. ಹೀಗಂತ ಟ್ರಂಪ್ 5 ದಿನದ ಕಾಳಗಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಇರಾನ್ ಪ್ರತಿಕ್ರಿಯೆ ನೀಡಿದೆ. ಒಂದು ಕಡೆ ಟ್ರಂಪ್ ಸಂಧಾನಕ್ಕೆ ಸಂದೇಶ ಕಳಿಸುತ್ತಿದ್ದಂತೆ ಯುರೋಪ್ ಒಕ್ಕೂಟದ ರಾಷ್ಟ್ರಗಳು, ರಷ್ಯಾ, ಚೀನಾ ಸೇರಿದಂತೆ ಅನೇಕ ದೇಶಗಳ ನಾಯಕರು ಇರಾನ್ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಆದರೆ ಇರಾನ್ ಮಾತ್ರ ಕದನ ವಿರಾಮವನ್ನ ತಿರಸ್ಕರಿಸಿದೆ. ಇದಕ್ಕೆ ಕಾರಣ ಇರಾನ್ನಲ್ಲಿ ಆಗಿರುವ ಸಾವು, ನೋವು, ನಷ್ಟ. ಅಮೆರಿಕ ಇಸ್ರೇಲ್ ನಡೆಸಿದ 24 ದಿನದ ಈ ಘೋರ ಯುದ್ಧದಲ್ಲಿ ಇಲ್ಲಿವರೆಗೂ ಇರಾನ್ನಲ್ಲಿ 1500 ನಾಗರಿಕರ ಸಾವಾಗಿದೆ. ಇದರಲ್ಲಿ 204 ಮಕ್ಕಳು ಸತ್ತಿದ್ದಾರೆ. ಲೆಬನಾನ್ನಲ್ಲಿ 1000ಕ್ಕೂ ಹೆಚ್ಚು ಜನರ ಜೀವ ಹೋಗಿದೆ. ಇಸ್ರೇಲ್ನಲ್ಲೂ 106 ಜನ ಸತ್ತಿದ್ದಾರೆ. ಅಮೆರಿಕಾದ 13 ಸೈನಿಕರ ಸಾವಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ 4 ಭಾರತೀಯರು ಸೇರಿ 16 ಜನ ಸತ್ತಿದ್ದಾರೆ. ಹತ್ರತ್ರ 11 ಲಕ್ಷ ಜನರನ್ನ ಸ್ಥಳಾಂತರಿಸಲಾಗಿದೆ. 80,000ಕ್ಕೂ ಹೆಚ್ಚು ಆಸ್ತಿಗಳು ನಾಶವಾಗಿದೆ. ಈ ನಷ್ಟವನ್ನೆಲ್ಲ ಅಮೆರಿಕ ತುಂಬಿಕೊಡಬೇಕಂತ ಇರಾನ್ ಎಚ್ಚರಿಸಿದೆ. ಜೊತೆಗೆ ಇಸ್ರೇಲ್ ಮೇಲಿನ ದಾಳಿಯನ್ನೂ ಮುಂದುವರಿಸಿದೆ. ಇದಕ್ಕೆ ಕಾರಣ ಇಸ್ರೇಲ್ ಇವತ್ತು ನಡೆಸಿದ ಕ್ಷಿಪಣಿ ದಾಳಿಗಳು. ವಾಯುವ್ಯ ಇರಾನ್ನ ಉರ್ಮಿಯಾದಲ್ಲಿ ವಸತಿ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ವೈಮಾನಿಕ ದಾಳಿ ಮಾಡಿದೆ. ಗಾಯಾಳುಗಳಿಗೆ ಸಹಾಯ ಮಾಡಲು ರಕ್ಷಣಾ ತಂಡಗಳು ಪ್ರಯತ್ನ ಪಡುತ್ತಿರುವುದು ಕಣ್ಣೀರು ತರಿಸುತ್ತೆ. ದಕ್ಷಿಣ ಲೆಬನಾನ್ನಲ್ಲಿ ಏಕೈಕ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆಯನ್ನ ಇಸ್ರೇಲ್ ಸರ್ವನಾಶ ಮಾಡಿದೆ. ನಾಗರಿಕರು ಓಡಾಡಲು ಆಗ್ತಿಲ್ಲ. ಆಂಬ್ಯುಲೆನ್ಸ್ಗಳು ಗಾಯಾಳುಗಳನ್ನ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡೋದಕ್ಕಾಗ್ತಿಲ್ಲ. ದಕ್ಷಿಣ ಲೆಬನಾನ್ಗೆ ಬರುವ ಟ್ರಕ್ಗಳು ವೈದ್ಯಕೀಯ ವಾಹನಗಳನ್ನೂ ಉಡಾಯಿಸಿದೆ. ಜೊತೆಗೆ ಆಹಾರ ಸರಬರಾಜುಗಳೂ ಆಗ್ತಿಲ್ಲ. ಇದು ಸಹಜವಾಗೇ ಇರಾನ್ ಸೇನೆಯನ್ನ ಕೆರಳಿಸಿದ್ದು ಇರಾನ್ ದಾಳಿಯನ್ನ ತೀವ್ರಗೊಳಿಸಿದೆ. ಈ ದೃಶ್ಯ ನೋಡಿ. ಇಸ್ರೇಲ್ ಆಕಾಶದ ಮೇಲೆ ಕ್ಷಿಪಣಿಗಳ ಮಳೆಗಳಾಗ್ತಿವೆ. ಇಸ್ರೇಲ್ನ ವಾಯು ರಕ್ಷಣಾ ಪ್ರತಿಬಂಧಕಗಳಿಗೂ ಇರಾನ್ ಕ್ಷಿಪಣಿಗಳನ್ನ ತಡೆಯೋಕ್ಕಾಗ್ತಿಲ್ಲ. ಇದು ಇರಾನ್ ಸುಪ್ರೀಂ ನಾಯಕ ಮೊಜ್ತಬಾ ಖಮೇನಿ ಹಂಚಿಕೊಂಡಿರೋ ದಾಳಿ ದೃಶ್ಯಗಳು. ಇರಾನ್ ಟೆಲ್ ಅವೀವ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ.
ಇಸ್ರೇಲ್ ತೀವ್ರ ಕ್ಷಿಪಣಿ ದಾಳಿಯನ್ನ ಎದುರಿಸುತ್ತಿದೆ ಅಂತ ವಿಡಿಯೋ ಹರಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಅಲ್ಲ, ಇರಾನ್ ಆರ್ಮಿಯೇ ಹಂಚಿಕೊಂಡಿರೋ ವಿಡಿಯೋ. ಬರೀ 22 ಸೆಕೆಂಡ್ನಲ್ಲಿ 500 ಬಾಂಬ್ಗಳನ್ನ ಇಸ್ರೇಲ್ ಕಡೆ ಉಡಾಯಿಸಿದ್ದೀವಿ ಅಂತ ವಿಡಿಯೋ ಶೇರ್ ಮಾಡಿದೆ. ಇದಿಷ್ಟೇ ಅಲ್ಲ, ಇರಾನ್ ಹಾಕಿದ ಈ 500 ಬಾಂಬ್ಗಳು ಇಸ್ರೇಲ್ಗೆ ಅಪ್ಪಳಿಸಿವೆ. ಇಸ್ರೇಲ್ನ ಅನೇಕ ಹಿರಿಯ ನಾಯಕರು ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಹೇಳಿಕೊಂಡಿದೆ. ಇನ್ನು ಲೆಬನಾನ್ನ ಹೆಜ್ಬುಲ್ಲಾ ಸಂಘಟನೆ ಫಿಲೋನ್ ನೆಲೆ ಮತ್ತು ಉತ್ತರ ಇಸ್ರೇಲಿ ಸೈನ್ಯಕ್ಕೆ ಸೇರಿದ ಹಲವಾರು ಬ್ಯಾರಕ್ಗಳನ್ನ ಉಡಾಯಿಸುತ್ತಿದೆ. ಬೆಟ್ಟಗುಡ್ಡ ದಟ್ಟ ಕಾನನದಿಂದ ಹಾರುತ್ತಿರುವ ಕ್ಷಿಪಣಿಗಳ ವಿಡಿಯೋವನ್ನ ಲೆಬನಾನ್ ಹಂಚಿಕೊಂಡಿದೆ. ಹೇಳುತ್ತಾ ಹೋದ್ರೆ ಸಾವು ನೋವು ನಷ್ಟಗಳಿಗೆ ಲೆಕ್ಕನೇ ಇಲ್ಲ. ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ 5 ದಿನಗಳ ಬ್ರೇಕ್ ಕೊಟ್ಟಿರಬಹುದು. ಆದ್ರೆ ಇರಾನ್ ಯುದ್ಧ ನಿಲ್ಲಿಸಿ ನಷ್ಟ ತುಂಬಿಕೊಟ್ರೆ ಸುಮ್ಮನಿರ್ತೀವಿ, ಇಲ್ಲದಿದ್ರೆ ನಮ್ಮ ದಾಳಿ ಇನ್ನೂ ಭೀಕರವಾಗಿರುತ್ತೆ ಅಂತ ಹೇಳಿದೆ. ಈಗ ಅಮೆರಿಕ ಅಧ್ಯಕ್ಷರೇ ಸೈಲೆಂಟ್ ಆಗ್ತಿರೋದ್ರಿಂದ ಯುದ್ಧ ನಿಲ್ಲುತ್ತಾ, ನಿಂತ್ರೂ ಇವತ್ತಿಗೆ ಎಲ್ಲವೂ ಕೊನೆಯಾಗುತ್ತಾ ಅನ್ನೋ ಕುತೂಹಲವು ಇಡೀ ವಿಶ್ವವನ್ನ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.